ಒಳ್ಳೆ ಮನುಷ್ಯ ಅವರು. ಹೌದು, ಅದು ಯಾಕೋ ಅವ್ರ ಮೇಲೆ ಇರೋದು ತಗ್ಲಿಂಗಾದ್ರೆ ನಾನು ಸಿಕ್ಕಿಲ್ಲ ನನ್ನ ಕೈಗೆ. ನಾನು ಹೇಳಿ ಒಳ್ಳೆ ಮನುಷ್ಯ ಅವರು. ಒಳ್ಳೆ ಅದೇ ಓಡ್ಲಿಕ್ಕೆ ಒಳ್ಳೇದು ಅಂತೇಳಿ ಒಳ್ಳೇದು ಮಾಡ್ತಾನೆ. ಹೌದು, ಏನು ಸ್ವಲ್ಪ ನನಗೆ ಗೊತ್ತಿಲ್ಲ ಬರೀ ಮಾತಾಡ್ಬಿಟ್ಟಿದ್ದೀನಿ. ಸಜ್ಜನ ರಾಜಕಾರಣಿ, ಸವ್ಯಸಾಚಿ ಅಂತಲೇ ಪ್ರಸಿದ್ಧಿಯಾಗಿರುವಂತಹ ಬಡವರ ಬಂಧು, ದಲಿತ ನಾಯಕರು, ದಲಿತ ಸಮುದಾಯದ ಮೇರು ವ್ಯಕ್ತಿತ್ವವನ್ನು ಹೊಂದಿರುವಂತಹ ಸರಳ ಸಜ್ಜನಿಕೆಯ ವ್ಯಕ್ತಿಯಾದಂತಹ ಮಾಜಿ ಉಪಮುಖ್ಯಮಂತ್ರಿಗಳು, ಪ್ರಸ್ತುತ ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರ ವಿಚಾರವಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಬಹುತೇಕ ನಮ್ಮ ರಾಜ್ಯದಲ್ಲಿ ಇಷ್ಟು ಸರಳ ಸಜ್ಜನಿಕೆಯ ವ್ಯಕ್ತಿ ಮತ್ತೆ ಎಲ್ಲ ವರ್ಗದವರಿಗೂ ಎಲ್ಲ ಸಮುದಾಯದವರಿಗೂ ಸರಳವಾಗಿ ಬಹುತೇಕ ಸಿಂಪಲ್ ಆಗಿ ಸಿಗುವಂತ ವ್ಯಕ್ತಿ ಅಂದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಯಾವುದೇ ಅಧಿಕಾರದ ಗೊಂದಲಗಳಿಲ್ಲದೆ, ಏನ್ ಹೇಳ್ತಾರೆ, ಅಹಂಕಾರ ಇಲ್ಲದೆ ಎಲ್ಲಾ ವ್ಯಕ್ತಿಗಳನ್ನ ಪ್ರೀತಿಸುವಂತಹ ಒಬ್ಬ ಸರಳ ರಾಜಕಾರಣಿ ಯಾರಾದ್ರೂ ಈ ರಾಜ್ಯದಲ್ಲಿ ಇದ್ರೆ ಅದು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ನಾವ್ ಯಾಕಿವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಅಂದ್ರೆ, ಮೊನ್ನೆ ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಇಡಿ ಅವರು ದಾಳಿ ಮಾಡಿದ್ರು ಅಂತ ಹೇಳಿ ನೋಡಿದ್ವಿ. ಅವ್ರು ದಾಳಿ ಮಾಡಿದ್ದು ಅದು ತನಿಖಾ ಸಂಸ್ಥೆ, ಅದು ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ, ನಾನು ಎಲ್ಲ ರೀತಿಯ ಸಹಕಾರ ಕೊಡ್ತೀನಿ, ನೀವು ಯಾವುದೇ ಬೇಕಾದ್ರೂ ಪರಿಶೀಲನೆ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಅದು ಓಕೆ. ಆದ್ರೆ ಕೆಲವು ವ್ಯಕ್ತಿಗಳು, ಕೆಲವು ಪಕ್ಷದ ರಾಜಕಾರಣಿಗಳು ಇದನ್ನೇ ಒಂದು ಅಸ್ತ್ರ ಮಾಡ್ಕೊಂಡು ಸುಮ್ಮನೆ ಟೀಕೆ ಮಾಡೋದು ಬಹಳ ತಪ್ಪು. ಪರಮೇಶ್ವರ್ ಅವರು 20 ಲಕ್ಷ ಕೊಟ್ಬಿಡ್ತಾರೆ ಯಾರು ಕೇಳಿದ್ರು ಅಂತೇಳಿ ಒಂದು ಪ್ರಶ್ನೆ ಎತ್ತಿದ್ದಾರೆ. ಖಂಡಿತ ನೀವು ಕಳೆದ 1-2 ವರ್ಷದಲ್ಲಿ ನೋಡಿರ್ತೀರ, ಒಬ್ಬ ಸಾಮಾನ್ಯ ಬಡ ವಿದ್ಯಾರ್ಥಿ ಅವರು ಪಾಸ್ ಆದಂತಹ ಸಂದರ್ಭದಲ್ಲಿ ತನ್ನ ಕಾಲೇಜಿನಲ್ಲಿ ಒಂದು ಸೀಟನ್ನ, ವೈದ್ಯಕೀಯ ಸೀಟನ್ನ, ಮೆಡಿಕಲ್ ಸೀಟನ್ನ ಫ್ರೀ ಕೊಟ್ಟಿದ್ದು ತಾವೆಲ್ಲ ನೋಡಿದ್ದೀವಿ. ನಾನು ಬಹಳ ಹತ್ತಿರದಿಂದ ನೋಡಿದ್ದೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಾಲುಮರ ತಿಮ್ಮಕ್ಕ ಅವರಿಗೆ ಅದೆಷ್ಟು ಸಹಾಯ ಮಾಡಿದ್ದಾರೆ ಅಂದ್ರೆ ಅದು ಹೇಳಲಿಕ್ಕೆ ಅಸಾಧ್ಯ. ಟ್ವಿಟರ್ ಅಲ್ಲಾಗ್ಲಿ, ಮತ್ತೊಂದ್ರಲ್ಲಾಗ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಾಗ್ಲಿ ನಾನು ಸಹಾಯ ಮಾಡಿದ್ದೀನಿ, ತಿಮ್ಮಕ್ಕ ಅವ್ರಿಗೆ ಮಾಡಿದ್ದೀನಿ, ಅವ್ರಿಗೆ ಮಾಡಿದ್ದೀನಿ, ಇವ್ರಿಗೆ ಮಾಡಿದ್ದೀನಿ, ಯಾವತ್ತೂ ಕೂಡ ಹೇಳ್ಕೊಂಡಿಲ್ಲ ಅವರು. ಬಲಗೈಲಿ ಕೊಟ್ಟಿದ್ದು ಎಡಗೈ ಗೊತ್ತಾಗ್ಬಾರ್ದು ಅಂತೇಳಿ ದಾನ ಮಾಡಿದಂಥವ್ರು. ಸಾಕಷ್ಟು ಜನ ನಾವು ನೋಡಿದಂತ ಮಟ್ಟಲ್ಲಿ ಪ್ರತಿನಿತ್ಯ ಅವ್ರ ಹತ್ರ ಸಹಾಯ ಕೇಳಿ ಬರ್ತಾನೆ ಇರ್ತಾರೆ. ಅವ್ರು ಸಹಾಯ ಮಾಡ್ಬೇಕಂದ್ರೆ ಖಂಡಿತ ಸಹಾಯ ಮಾಡ್ತಾರೆ. ತುಂಬಾ ಜನರಿಗೆ ಸಹಾಯ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾವೇನ್ ಹೇಳ್ತೀವಿ ಅಂದ್ರೆ, ನಿಜವಾಗ್ಲೂ ಇಂತಹ ವ್ಯಕ್ತಿಯನ್ನ ಸುಮ್ಮನೆ ಟೀಕೆ ಮಾಡೋವಂಥದ್ದು, ಏನೋ ಗೇಲಿ ಮಾಡೋವಂಥದ್ದು ಮಾಡಬಾರ್ದು. ಅವರು 100 ಒಳ್ಳೆ ಕೆಲಸಗಳಲ್ಲಿ 99 ಒಳ್ಳೆ ಕೆಲಸಗಳನ್ನ ಬಿಟ್ಟು ಯಾವುದೋ ಒಂದು ಸಣ್ಣದು ಯಾರಿಗೋ ಒಂದು ಸಹಾಯ ಮಾಡಿದ್ರು ಅಂತ ಹೇಳಿ ಟೀಕೆ ಮಾಡೋದು ಬೇಡ. ರಣ್ಯರಾವ್ ಏನಿದ್ದಾರೆ, ಅವರಿಗೆ ಕಾನೂನು ಕ್ರಮ ಆಗ್ತದೆ ಅವ್ರು ತಪ್ಪು ಮಾಡಿದ್ರೆ, ಅವ್ರು ಏನೋ ಮಾಡಿದ್ರೆ. ಈಗ ಉದಾಹರಣೆಗೆ ತಮ್ಗೆಲ್ಲ ಗೊತ್ತಿದೆ, ಕಳೆದ ವರ್ಷ ಚೈತ್ರ ಕುಂದಾಪುರ ಕೇಸಲ್ಲಿ ನಮ್ಗೆ ಯಾವುದೇ ಸಂಬಂಧನೂ ಇರ್ಲಿಲ್ಲ, ಯಾವ ಸಣ್ಣ ಎಳ್ಳಷ್ಟು ಮಾಹಿತಿನೂ ಇರ್ಲಿಲ್ಲ. ಸುಮ್ಮನೆ ಸಾಲುಮರದ ತಿಮ್ಮಕ್ಕನ್ನೇ ಹೇಳಕ್ ತಂದ್ಬಿಟ್ಟಿದ್ರು ಆ ಪ್ರಕರಣದಲ್ಲಿ, ನನ್ನ ಮತ್ತೆ ಸಾಲುಮರದ ತಿಮ್ಮಕ್ಕ ಅವ್ರನ್ನ. ಸಮಾಜ ಬಹಳ ಸಾಕ್ತಾ ಇದೆ ಅನ್ನೋದೇ ಗೊಂದಲ ಆಗಿದೆ. ಯಾವ ಸಾಧಕರನ್ನು ಬಿಡ್ತಿಲ್ಲ, ಯಾವ ಒಳ್ಳೆ ಕೆಲಸ ಮಾಡಿದವ್ರನ್ನು ಬಿಡ್ತಿಲ್ಲ, ಯಾವ ಸ್ವಾಮಿಗಳನ್ನೂ ಬಿಡ್ತಾ ಇಲ್ಲ, ಯಾವ ಸಮಾಜ ಸೇವಕರನ್ನು ಬಿಡ್ತಾ ಇಲ್ಲ. ಈ ತರ ಆದ್ರೆ ತುಂಬಾ ಕಷ್ಟ. ಏನೋ ಪ್ರಚಾರದ ಹುಚ್ಚಲ್ಲೋ ಮಗದೊಂದು ಆಗಿ ಒಳ್ಳೆ ಕೆಲಸ ಮಾಡಿದಂತಹ ವ್ಯಕ್ತಿಗಳನ್ನ ವಿನಾಕಾರಣ ಟೀಕೆ ಮಾಡೋದು ಬೇಡ. ಈ ಸಂದರ್ಭದಲ್ಲಿ ವೃಕ್ಷಮಾತೆ ಸಾಲುಮರ ತಿಮ್ಮಕ್ಕ ಅವರು, ನಮಗ್ ರಾಜಕಾರಣದ ಬಗ್ಗೆ ಮಾತಾಡೋಕೆ ನಾವು ರಾಜಕಾರಣಿಗಳಲ್ಲ. ಯಾವುದೇ ರಾಜಕಾರಣಿಗಳು ಅವರ ವೈಯಕ್ತಿಕ ಅಭಿಪ್ರಾಯಗಳನ್ನ ಕೊಟ್ಟಿದ್ರೆ ಅದಕ್ಕೆ ನಮಗ್ ಸಂಬಂಧ ಇಲ್ಲ. ಬಟ್ ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ, ಪರಮೇಶ್ವರ್ ಅವ್ರ ಬಗ್ಗೆ ಬಹಳ ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅಂತ ಇಡೀ ರಾಜ್ಯದ ಜನರಿಗಂತೂ ಗೊತ್ತಿದೆ. ಈಗಿಂದಲ್ಲ, ಬಹಳ ವರ್ಷದಿಂದಲೂ ನಡೀತಾ ಇದೆ. ಬಹಳ ಸಜ್ಜನ ರಾಜಕಾರಣಿ, ಮತ್ತೆ ಇಡೀ ರಾಜ್ಯದ ಎಲ್ಲಾ ಸಮುದಾಯದವರು ಒಪ್ಕೊಂಡಿರುವಂತ ವ್ಯಕ್ತಿ ಅವರು. ಇವ್ರು ಒಂದ್ ಸಮುದಾಯಕ್ಕೆ ಸೀಮಿತ ಆಗಿಲ್ಲ. ಆದ್ರೆ ಏನೋ ಅವರ ಒಂದು ದಲಿತ ಸಮುದಾಯದ ವ್ಯಕ್ತಿ ಅನ್ನುವಂತ ಒಂದು ಕಾರಣಕ್ಕೆ, ಉನ್ನತ ಹುದ್ದೆಗೆ ಇಲ್ಲಿ ಹೋಗ್ಬಿಡ್ತಾರೋ ಅನ್ನೋ ಒಂದು ಕಾರಣಕ್ಕೆ ಕೆಲವರು ಷಡ್ಯಂತ್ರ ಮಾಡ್ತಾ ಇರ್ತಾರೆ. ಖಂಡಿತ ಯಾವತ್ತೂ ಕೂಡ ಕರ್ಮ ಅನ್ನೋದು ಯಾರನ್ನೂ ಬಿಡೋದಿಲ್ಲ. ಯಾರೇನ್ ಷಡ್ಯಂತ್ರ ಮಾಡಿದ್ರು ಅದ್ರ ಫಲ ಅವ್ರು ತಿನ್ಬೇಕಾಗುತ್ತೆ. ಅದೆಲ್ಲ ನಾವು ರಾಜಕಾರಣಿಗಳೆಲ್ಲ, ನಾವು ರಾಜಕೀಯ ಮಾತಾಡೋದಿಲ್ಲ. ಸಾಲುಮರ ತಿಮ್ಮಕ್ಕ ಅವರಿಗೆ ಅವ್ರ ದೊಡ್ಡ ಮಗ ಇದ್ದಂಗೆ ಪರಮೇಶ್ವರ್ ಅವರು. ತಿಮ್ಮಕ್ಕ ಅವರು ಇಷ್ಟು ವರ್ಷ ಬದುಕಿದ್ದಾರೆ ಅಂದ್ರೆ ಅದಕ್ಕೆ ಪರಮೇಶ್ವರ್ ಅವರೇ ಕಾರಣ. ಅಷ್ಟು ಸಹಾಯ ಮಾಡಿ
ಅವ್ರು ಯಾವತ್ತೂ ಕೂಡ ಒಂದು ಮೀಡಿಯಾ ಮುಂದೆ ನಾನು ಅಜ್ಜಿಗೆ ಸಹಾಯ ಮಾಡಿದ್ದೀನಿ ಅಂತ ಹೇಳಿಲ್ಲ. ಇವತ್ತು ಕೂಡ ಅಜ್ಜಿಗೆ ಸಣ್ಣ ಒಂದ್ ಏನಾದ್ರೂ ಪ್ರಾಬ್ಲಮ್ ಆದ್ರೂ ಮನೆ ಹತ್ರ ಬಂದು ಹೋಗೋ ವ್ಯಕ್ತಿ ಅವರು ಪರಮೇಶ್ವರ್ ಅವರು. ಇಂತ ನಾವು ಅವ್ರ ಸಂಸ್ಥೆ, ಶಿಕ್ಷಣ ಸಂಸ್ಥೆಯಲ್ಲಿ ಬಹಳಷ್ಟು ಸರಿ ಭೇಟಿ ಕೊಟ್ಟಿದ್ವಿ. ಎಷ್ಟು ಜನರಿಗೆ ಸಹಾಯ ಮಾಡಿದ್ ನಾವು ಕಣ್ಣಲ್ಲಿ ನೋಡಿದ್ವಿ. ಪರಮೇಶ್ವರ್ ಅವರು ಯಾರಿಗೆ ಯಾವುದೇ ರೀತಿ ಸಹಾಯ ಮಾಡಿದ್ರು ಚೆಕ್ಕಲ್ಲೇ ಕೊಡೋದು, ಚೆಕ್ಕಲ್ಲೇ ಕೊಟ್ಟಿದ್ದಾರೆ. ರನ್ಯಾರಾವ್ ಸಹಾಯ ಕೇಳ್ಕೊಂಡು ಹೋಗಿದ್ರು ಚೆಕ್ಕಲ್ಲಿ ಕೊಟ್ಟಿದ್ದಾರೆ. ಅವ್ರೇನು ನೆಗದೇನು ಕೊಟ್ಟಿಲ್ಲ ಅಲ್ವಾ. ಈಗ ಯಾರೋ ನಾವು ತಪ್ಪು ಮಾಡಿ ಅವ್ರ ಹತ್ರ ನಮಗ್ ಬಹಳಷ್ಟು ಸಹಾಯ ಮಾಡಿ, ನಾಳೆ ಏನೋ ಹೆಚ್ಚು ಕಡಿಮೆ ಆದ್ರೆ ಪರಮೇಶ್ವರ್ ಅವ್ರ ಮೇಲೆ ಕೂರ್ಸೋದ್ ತಪ್ಪಾಗುತ್ತೆ ಅಲ್ವಾ. ಹಾಗಾಗಿ ಅವ್ರು ಏನ್ ತಪ್ಪು ಮಾಡಿದಾರೆ ಅದು ಕಾನೂನು. ಈ ದೇಶದಲ್ಲಿ ಪ್ರಧಾನ ಮಂತ್ರಿ ಆದ್ರೂ ಅಷ್ಟೇ, ರಾಷ್ಟ್ರಪತಿ ಆದ್ರೂ ಅಷ್ಟೇ, ಮುಖ್ಯಮಂತ್ರಿ ಆದ್ರೂ ಅಷ್ಟೇ, ಯಾವ ದೊಡ್ಡ ಹುದ್ದೆಲಿದ್ರು ಅಷ್ಟೇ, ಕಾನೂನು ಎಲ್ರಿಗೂ ಒಂದೇ. ತಪ್ಪು ಮಾಡಿದ್ರೆ ಯಾರಿಗ್ ಬೇಕಾದ್ರೂ ಶಿಕ್ಷೆ ಆಗುತ್ತೆ. ಅದು ರನ್ಯಾರಾವ್ಗ್ ಆಗುತ್ತೆ. ಆ ಪ್ರಕರಣಕ್ಕೂ ಪರಮೇಶ್ವರ್ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ನಾವು ಕಡಾಖಂಡಿತವಾಗಿ ಹೇಳ್ತೀವಿ.